ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಫ್ರೆಂಡ್ಸ್ ನೋಡಿ, ಇವತ್ತು ಎಷ್ಟೊಂದು ಬಟ್ಟೆ ಇದಾವೆ ಒಗೆಯವನು. ನಾವು ಇವತ್ತು ಬಟ್ಟೆ ಒಗಿಬೇಕು. ಏನೇ ಸಂಡೇ ಒಗೆಯೋಕ್ಕೆ ಆಗಲಿಲ್ಲ. ಏನೇ ಚಿಕ್ಕಮ್ಮರು ಸೈಟ್ ನೋಡ್ಕೊಬರ ಬನ್ನಿ ಅಂತ ಕರೆದಿದ್ರು, ಹೋಗಿದ್ವಿ. ಅದರಿಂದ ಬಟ್ಟೆನೇ ಒಗೆಯೋಕ್ಕಾಗಲಿಲ್ಲ. ಇವತ್ತು ಮಂಡೇ. ನಮ್ಮ ಮನೆಯವರು ಇವತ್ತು ಹಾಫ್ ಡೇ ತಕ್ಕ ಬೇಡ, ನೌಸಿಂಗ್ ಮಾಡಬೇಕು ಗ್ರ್ಯಾನೇಟು ಅಂದರು. ಅದಕ್ಕೆ ಬಟ್ಟೆ ತೊಳೆದಾಕ್ಬಿಡೋಣ ಅಷ್ಟೊತ್ತಿಗೆ ಅಂದ್ಬಿಟ್ಟು ಬಟ್ಟೆ ತೊಳೆಯೋಕೆ ಬಂದಿದ್ದೀನಿ. ಎಷ್ಟು ಅವರ್ ಆಗುತ್ತೋ ಗೊತ್ತಿಲ್ಲ, ಒಗಿಬೇಕು. ನೋಡೋಣ ಎಷ್ಟು ಅವರ್ ಆಗುತ್ತೆ. ಬಿಸಿಲು ಬೇರೆ ನೋಡಿ, ಬಿಸಿಲು ಹೆಂಗೆ ಬರ್ತೈತೆ. ಬಿಸಿಲಲ್ಲಿ ಒಗಿಬೇಕು ಇವಾಗ. ಹೋಗೋಣ ಇವಾಗ. ಸ್ಟಾರ್ಟ್, ರೆಡಿ. ಒಗ್ದಾಯ್ತು. ಇವಾಗ ಬಟ್ಟೆ ಒಣಗ್ತಾ ಇದ್ದೀನಿ. ಬಟ್ಟೆ ಒಣಗ್ಬೇಕಾದ್ರೆ ಮಾತ್ರ ನನಗೆ ತುಂಬ ನೀಟಾಗಿರಬೇಕು. ಹೆಂಗೆ ಬೇಕು ಹಂಗೆ ಬಟ್ಟೆ ಒಣಕೋದು ಅಂದ್ರೆ ನನಗೆ ಆಗೋದಿಲ್ಲ. ನನ್ನ ಮಗನೂ ನನ್ನ ಗಂಡಂಗೆ ಬಟ್ಟೆ ಒಣಕಕ್ಕೆ ಬಿಟ್ಟರೆ ಹೆಂಗೆ ಬೇಕು ಹಂಗೆ ಬಟ್ಟೆ ಒಣಗ್ತಾರೆ. ನೀಟ್ನೆಸ್ ಅನ್ನೋದಿಲ್ಲ. ಅಯ್ಯೋ ನೀಟ್ನೆಸ್ಸು ಒಂದೊಂದು ಸರಿ ಹೆಂಗೋ ನಮ್ಮ ಮಗನೂ ನಮ್ಮ ಮನೆಯವರಿದ್ದರೆ ಬಟ್ಟೆ ಒಣಾಕ್ಬಿಡೋರು ನಾನು ಒಗ್ದಾಕಿದ್ರೆ. ಇವತ್ತು ನಾನೇ 2 ಕೆಲಸನೂ ನಾನೇ ಮಾಡಬೇಕು. ನಾನೇ ಒಗಿಬೇಕು, ನಾನೇ ಒಣಾಕಬೇಕು. ಬಟ್ಟೆ ಒಗ್ದಾಯ್ತು. ಎಷ್ಟು ಅವರ್ ತೊಗೊಂಡೆ ಗೊತ್ತಾ ಇಷ್ಟು ಬಟ್ಟೆ ಒಗಿಕ್ಕೆ? 9:15 ಬಂದಿದ್ದು ನಾನು. ಈಗಲೇ 1:15. ಇಷ್ಟು ಅವರ್ ಆಗಿರ್ಬೋದು. ಕೆಳಗಿಳಿದು ಹೋಗ್ತಾ ಇದ್ದೀನಿ ಮನೆಗೆ. ಈಗ ನಮ್ಮ ಮನೆಯವ್ರು ಊಟಕ್ಕೆ ಬರ್ತಾರಂತೆ. ಅನ್ನ ಮಾಡಬೇಕು. ನೋಡಿ, ನಮ್ಮ ಮನೆ ಪಕ್ಕದ ತೋಟ, ಬಾಳೆಗಿಡದ ತೋಟ, ತೆಂಗಿನ ಮರದ ತೋಟ, ಸುತ್ತ ಅವೇ ಜಾಸ್ತಿ. ಬಟ್ಟೆ ಎಲ್ಲ ಒಣಕ್ಕಾದ್ಮೇಲೆ ಊಟ ಆಯಿತು. ನಮ್ಮ ಮನೆಯವ್ರು ಮತ್ತೆ ಕೆಲಸಕ್ಕೆ ಹೋದರು. ಪಾತ್ರೆ ಎಲ್ಲ ಇದ್ವಿ, ಪಾತ್ರೆ ತೊಳ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳ್ಕೊಂಡು ಬೇರೆ ಕೆಲಸ ನೋಡಬೇಕು. ಬೆಳಗಿಂದ ಇದು 2ನೇ ಸರಿ ಪಾತ್ರೆ ತೊಳಿತಾ. ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಅಂದರೆ ಎರಡೂ ಬೇಜಾರು. ನನಗೆ ಇಷ್ಟ ಆಗದೇ ಇರೋ ಕೆಲಸ ಅವೆರಡು. ಆದರೆ ವಿಧಿ ಇಲ್ಲ, ಕೆಲಸ ಮಾಡಲೇಬೇಕು. ಪಾತ್ರೆ ತೊಳಿಲೇಬೇಕು, ಊಟ ಮಾಡಲೇಬೇಕು. ಡೈಲಿ ಇದೇ ಕೆಲಸ. ಪಾತ್ರೆ ತೊಳೆದಾಯ್ತು. ಇವಾಗ ಕಸ ಎಲ್ಲ ಹೊಡೆದು, ಒಳಗಡೆ ಎಲ್ಲ ಕಸ ಹೊಡೆದಾಯ್ತು. ಆಚೆ ಕಡೆ ಎಲ್ಲ ಕಸ ಹೊಡ್ಕೊಂಡು. ನಿಮಗೂ ನಮ್ಮ ಥರ ಪಾತ್ರೆ ತೊಳೆಯೋದು ಅಂದರೆ ಇಷ್ಟ ಆಗಲ್ವಾ? ಕಮೆಂಟ್ಸಲ್ಲಿ ತಿಳಿಸಿ. ನೆಲ ಬೇರೆ ಒರೆಸ್ಬೇಕು. ನನ್ನ ಮಗ ಬಂದ ಇವಾಗ ಕಾಲೇಜಿಂದ. ಬಂದ ಅವನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾವನು. ಮೆಟ್ಲೋಸ್ ಕೊಡಪ್ಪ ಅಂದಿದ್ದಕ್ಕೆ ಮೆಟ್ಲೋಸ್ ಕೊಡ್ತಾವನು. ಈಗ ಪಾತ್ರೆ ತೊಳ್ಕೊಂಡು ಮೆಟ್ಲು ಮತ್ತು ಮೇಲ್ಗಡೆ ರೂಮ್ಗಳೆಲ್ಲ ಪಾಪ ಅವನೇ ಒರೆಸ್ಕೊಟ್ಟ. ಮಿಕ್ಕಿದ ಕೆಲಸ ನಾನು ನೋಡ್ಬೇಕು ಇವಾಗ. ನೆಕ್ಸ್ಟ್ ಏನು ಕೆಲಸ ಮಾಡೋದು ಅಂತ. ಪಾಪ ಹೇಳಿದ ತಕ್ಷಣ ಮಾಡಿಕೊಡ್ತಾನೆ ಕೆಲಸ ನನ್ನ ಮಗ. ವಿಡಿಯೋ ಮಾಡಬೇಡ ಅಂತ ಬೈತಾ ಇದ್ದ. ಮೈ ಮೇಲೆಲ್ಲ ನೀರು ತಿಕ್ತದೆ. ಹೆಂಗೋ ಅಲ್ಲಿ 2 ಕೆಲಸ ಮಾಡಿಕೊಟ್ಟಿಕ್ಕೆ ನನಗೆ ಈಸಿ ಆಯಿತು. ನನ್ನ ನೆಲ ಎಲ್ಲ ಒರೆಸ್ಕೊಂಡು ಬೇಗ ಮಾಡಬೇಕು. ಬೇರೆ ಕೆಲಸ ಇದ್ದಾವೆ. ನಾನು ಕೆಳಗಡೆ ಎಲ್ಲ ನೆಲ ಒರೆಸ್ಕೊಂಡೆ. ಎಲ್ಲ ಒರೆಸ್ಕೊಟ್ಟಾದ್ಮೇಲೆ
ನನ್ನ ಮಗ ಟೀ ಮಾಡಿಕೊಟ್ಟ, ಸ್ವಲ್ಪ ಕುಡಿದ್ವಿ. ಕುಡ್ದಾದ್ಮೇಲೆ ಮ್ಯಾಟ್ ಇದ್ದಿದ್ದು ಆಚೆ ಕಡೆಯಿಂದ ತಂದು ಒಳಕ್ಕೆಲ್ಲ ಹಾಕಿ ಬಾಕ್ಲೆಲ್ಲನೂ ಸೀಟ್ಕೊಂಡು ರಂಗೋಲಿ ಎಲ್ಲ ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಸಿಂಪಲ್ ರಂಗೋಲಿ. ಜಾಸ್ತಿ ನಾನು ಇದನ್ನೇ ಬಿಡೋದು ನಮ್ಮ ಮನೆ ಬಾಕಲ್ಲಿ, ರಂಗೋಲಿನ. ಹೊಸ್ಲಿಗೆಲ್ಲ ರಂಗೋಲಿ ಹಾಕ್ಬಿಟ್ಟು ತುಳಸಿ ಕಟ್ಟೆಗೂ ರಂಗೋಲಿ ಹಾಕಿ ಎಷ್ಟು ದಪ್ಪ ಇತ್ತು ನಮ್ಮ ತುಳಸಿ ಗಿಡ, ಎಲ್ಲ ಸಣ್ಣ ಆಗೋಯ್ತು. ಇನ್ನೊಂದು ಹೊಸ ಗಿಡ ನೆಟ್ಟು ತುಳಸಿ ಗಿಡಕ್ಕೆಲ್ಲ ಇದಾಕಿ ರಂಗೋಲಿ ಹಾಕಾದ್ಮೇಲೆ ಸ್ನಾನ ಮಾಡಿಕೊಂಡು